नमस्कार, मैं दिशा आचार्य आप सभी का हमारे चैनल पारिक प्रेजेंटेशंस के दांडेली दैनिक समाचार पर स्वागत करती हूँ। आज तारीख 23 फरवरी वार रविवार। तो चलिए शुरू करते हैं आज के समाचार। सभी को नमस्कार, मैं गोविंद पारिक। दांडेली के धार्मिक भवन में आज विश्व सामाजिक न्याय दिवस कार्यक्रम का आयोजन किया गया। कार्यक्रम का उद्घाटन डिस्ट्रिक्ट कोर्ट के माननीय न्यायाधीश श्री DS विजय कुमार जी के हस्ते हुआ। कार्यक्रम की अध्यक्षता श्रीमती वीणा मास्ती जी ने की। कार्मिक अधिकारी यल्लापुर व यल्लापुर विभाग के मुख्य अतिथि के रूप में श्रीमती दिव्यश्री CM, श्रीमती रोहिणी D बसापुर, श्री HS कुलकर्णी जी, श्री चेतन कुमार जी उपस्थित थे। कार्यक्रम की शोभा बढ़ाने के लिए उपस्थित थे हुगली के जाने माने वकील श्रीमान आनंद सऊदी जी, श्रीमती कल्पना मणिवाल जी और दांडेली के श्री MC हेगड़े जी। आइए देखते हैं। ಇಲ್ಲೇ ತಗೋಲ್ಲ ಇಲ್ಲೇ ಮುಂದೆ ವಿನಂತಿ ಏನಂದ್ರೆ ಎಲ್ಲರೂ ಕೂಡ ಮೊಬೈಲನ್ನು ಸೈಲೆಂಟ್ ಮಾಡಿಕೊಳ್ಳಿ. ಫಂಕ್ಷನ್ ನಡೆದಂಥ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ಮತ್ತು ಯಾರಾದರೂ ಪ್ರಶ್ನೆ ಕೇಳೋರಿದ್ದರೆ ಫಂಕ್ಷನ್ ಮುಗಿದ ನಂತರ ಪ್ರಶ್ನೆ ಕೇಳಿ. ಭಾಳಷ್ಟು ಇಂಥ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತಾ ಇದೆ. ಅದನ್ನೆಲ್ಲರೂ ಕಾರ್ಮಿಕರಿಗಿರ್ತಕ್ಕಂಥ ಸವಲತ್ತುಗಳು ಬಗ್ಗೆ ಇಲ್ಲಿ ಫಂಕ್ಷನ್ ನಡೀತೈತಿ. ನಮ್ಮ ನ್ಯಾಯಾಧೀಶರ ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಭೆಗೆ ಎಲ್ಲರೂ ಸೈಲೆಂಟನ್ನು ಕಾಪಾಡ್ಕೊಳ್ಬೇಕಂತ ಹೇಳ್ತಾ ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕಾರ್ಮಿಕಾಧಿಕಾರಿಗಳು ಯಲ್ಲಾಪುರ ಉಪವಿಭಾಗ ಯಲ್ಲಾಪುರ ಆದಂಥ ಶ್ರೀಮತಿ ವೀಣಾ ಮಾಸ್ತಿ ಅವರಿಗೂ ನಾನು ಎಲ್ಲ ಸಂಘಟನೆಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ರೇಷ್ಮಾ ಬಾವಾಜಿ ಅವರು
ವೇದಿಕೆ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳ್ತೀನಿ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರವಾರ ಆದಂಥ ಶ್ರೀಮತಿ ದಿವ್ಯಶ್ರೀ ಸಿಎಂ ಅವರಿಗೆ ಕವಿತಾ ಅವರು ಗಿಡವನ್ನು ನೀಡುವ ಮೂಲಕ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ನಮ್ಮ ದಾಂಡೇಲಿ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಮತಿ ರೋಹಿಣಿ ಪ್ರಸಾದ್ ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶೈಲಾ ನಾಂದಾಯಿ ಅವರು ಅವರಿಗೆ ಹೂವಿನ ಗಿಡವನ್ನು ನೀಡುವ ಮೂಲಕ ಅವರಿಗೆ ಸ್ವಾಗತ ಮಾಡಬೇಕಂತ ಹೇಳಿ. ಅದೇ ರೀತಿ ವೇದಿಕೆ ಮೇಲೆ ಕಾರ್ಮಿಕರಿಗೆ ವೀಕ್ಷಕರು ದಾಂಡೇಲಿ ಚೇತನ್ ಕುಮಾರ್ ಎಸ್ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಎಸ್ ಎನ್ ದರ್ಗಾರ್ ಅವರು ಪುಷ್ಪಗುಚ್ಛವನ್ನು ಅವರಿಗೆ ನೀಡಿ ಸ್ವಾಗತ ಮಾಡಬೇಕಂತ ಕೇಳ್ಬೋದು. ಅದೇ ರೀತಿ ಇವತ್ತಿನ ಈ ಕಾರ್ಮಿಕರಿಗೆ ಕಾನೂನಿನ ಉಪನ್ಯಾಸ ನೀಡಲು ಹುಬ್ಬಳ್ಳಿಯಿಂದ ಆನಂದ್ ಸೌದಿಯವರು ಹಿರಿಯ ವಕೀಲರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಆರ್ಐವರು ಅವರಿಗೆ ಹೂವಿನ ಗಿಡವನ್ನು ನೀಡುವ ಮೂಲಕ ಸ್ವಾಗತವನ್ನು ಮಾಡಲಾಗುತ್ತದೆ. ಅದೇ ರೀತಿ ಉಪನ್ಯಾಸಕರಾಗಿ ಇನ್ನೊಬ್ಬ ಹುಬ್ಬಳ್ಳಿಯ ಹಿರಿಯ ವಕೀಲರಾದಂತಹ ಶ್ರೀಮತಿ ಕಲ್ಪನಾ ಮಡಿವಾಳ ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ನಾನು ಎಲ್ಲ ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ರೂಪಾ ಅವರು ಅವರಿಗೆ ಪುಷ್ಪ ಗಿಡವನ್ನು ನೀಡುವ ಮೂಲಕ ಸ್ವಾಗತ ಮಾಡಬೇಕು. ಬಂಡಿವಂಡರವರು ಅವರಿಗೆ ಹೂವಿನ ಗಿಡವನ್ನು ನೀಡುವ ಸ್ವಾಗತ ಮಾಡಬೇಕಂತ ಹೇಳ್ತಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಆಗಮಿಸಿದಂತ ನನ್ನ ಎಲ್ಲ ವಕೀಲರಿಗೂ ಹಾಗೂ ನ್ಯಾಯವಾದಿಗಳ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಕಾರ್ಮಿಕರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಆರಕ್ಷಕರ ಎಲ್ಲರಿಗೂ ಸಹಿತ ಹಾಗೂ ಎಸ್ಸಿಸಿಯ ಮುದ್ದು ಮಕ್ಕಳಿಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ದಾಂಡೇಲಿಯ ಸಮಸ್ತ ನಾಗರಿಕರಿಗೂ ಸಹಿತ ಈ ಒಂದು ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲ ಕಾರ್ಮಿಕರು ತೆಗೆದುಕೊಳ್ಬೇಕಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳಿ ನನ್ನ ಸ್ವಾಗತಕ್ಕೆ ವಿರಾಮ ಅಂತ ಹೇಳ್ತಾರೆ.
ಬೆಳಗಿನ ಕಾಲದಿಂದ ಐಸಿ ನಾಯ್ಕ ದಿವೇಶ್ವರಿ ಮೇಡಮ್ ಅವ್ರಿಗೆ ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ಚೇತನ್ ಕುಮಾರ್ ಸರ್ಗೆ ಮಠಪತಿ ಹಾಗೂ ವಡ್ಡರ್ ಅವರು ಕೊಡಬೇಕು. ಅದೇ ರೀತಿಯಾಗಿ ಇನ್ನೂ ಕೂಡ ಉಪನ್ಯಾಸಕರಾಗಿರ್ತಕ್ಕಂಥ ಅದೇ ರೀತಿಯಾಗಿ ನಮ್ಮ ಹಿರಿಯ हलियाल तालुका के कालगिम कोप ग्राम में श्री ग्राम देवी पिशेलिंगेश्वर व दुर्गा देवी जत्रा महोत्सव दिनांक 11 फरवरी से 25 फरवरी तक मनाया जा रहा है। आइए देखते हैं एक झलक। कल हमने आपसे जो सवाल पूछा था उसका सही जवाब है 2027 महाराष्ट्र के नासिक में। कमेंट्स में जवाब देने वाले हैं लक्ष्मण तेरदार, गायत्री नीलेश पाटिल और सुशील बंसाली जी। आज का सवाल, भारत का राष्ट्रीय चिन्ह कौन सा है? कमेंट्स में जरूर बताइएगा। अंत तक हमसे जुड़े रहने के लिए हृदय से धन्यवाद। कल फिर मुलाकात होगी आपके अपने चैनल पारी प्रेजेंटेशंस पर। धन्यवाद।